ಎಲ್ಲ ವೀಕ್ಷಕರಿಗೂ ನಮಸ್ಕಾರ. SLN ಆಸ್ಟ್ರೋಟೆಕ್. ನಾನು GK ಗುರುರಾಜ್. ಈ ರಾಶಿಯವರಿಗೆ ಯಾಕೆ ಇಷ್ಟು ವಿಶೇಷತೆ, ಈ ರಾಶಿಯವರಿಗೆ ಯಾಕೆ ಇಷ್ಟು ಗುಪ್ತವಾದಂಥ ಸ್ವಭಾವ, ಈ ರಾಶಿಯವರಿಗೆ ಯಾಕೆ ಏಕಾಂಗಿ, ಯಾವುದು ಆ ರಾಶಿ? ಅದೇ ಕಟಕ ರಾಶಿ. ಬನ್ನಿ ಕಟಕ ರಾಶಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಈ ಕಟಕ ರಾಶಿಯವರಿಗೆ ಮೊಟ್ಟ ಮೊದಲು ದೇವರು ಕೊಟ್ಟ ವರ ಯಾವುದು ಅಂದರೆ ಅಜಾತ ಶತ್ರು, ಧನವಂತರು, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಮಾಡುವಂಥವರು, ದಾನ ಧರ್ಮವನ್ನು ಮಾಡುವಂಥವರು. ಇವರಲ್ಲಿ ಒಂದು ಕ್ಯಾಪ್ಟನ್ಶಿಪ್ ಇದೆ. ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಇವರಲ್ಲಿ ತುಂಬ ಚೆನ್ನಾಗಿ ಅಡಗಿದೆ. ಕೋಪ ಬಂದರೆ ತನ್ನನ್ನೇ ತಾನು ಮರೆಯುವಂತಹ ಕೋಪ ಇವರಲ್ಲಿ ಅಡಗಿದೆ. ಎಲ್ಲವನ್ನು ನೋಡಿಕೊಳ್ಳುವಂತಹ ಶಕ್ತಿ, ತಾಳ್ಮೆ ಇವರಲ್ಲಿ ತುಂಬ ಚೆನ್ನಾಗಿ ಅಡಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮನಸ್ಸಿನಿಂದ ಮಾಡುವಂತಹ ಒಬ್ಬ ಕಲೆಗಾರ ಅಂತಾನೇ ಹೇಳ್ಬೋದು. ತೀರ್ಥಯಾತ್ರೆ ಮಾಡುವಂಥವರು. ಇವರಲ್ಲಿ ಏನಾದರೂ ವಿದ್ಯೆ ಆಗಲಿ ಅಥವಾ ಯಾವುದೇ ವಿಚಾರವನ್ನು ಒಂದು ವಸ್ತು ಕೊಡುವುದಾಗಲಿ ಕೊಟ್ಟರೆ ಮನಸ್ಪೂರ್ವಕವಾಗಿ ಕೊಡ್ತಾರೆ. ಅರ್ಧಂಬರ್ಧ ಕೊಡುವಂತಹ ಗುಣ ಇವರಲ್ಲಿ ಇಲ್ಲ. ಚೆನ್ನಾಗಿ ಕೊಡ್ತಾರೆ. ಯಾರಿಗಾದರೂ ಪಾಠಗಳನ್ನು ಹೇಳ್ಕೊಡ್ಬೇಕಾದ್ರಾಗಲಿ ಅಥವಾ ಸಂಗೀತ ಕಲೆಗಳಲ್ಲಿ ಏನಾದರೂ ಹೇಳ್ಕೊಡಬೇಕಾದ್ರಾಗಲಿ ಇವರಿಗೆ ಮನಸ್ಸು ಬಂದ ಕೂಡಲೇ ಚೆನ್ನಾಗಿ ಹೇಳ್ಕೊಡ್ತಾರೆ. ತಪ್ಪು ಹೇಳ್ಕೊಡೋದಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಳ್ಕೊಡಕ್ಕೆ ಶುರು ಮಾಡಿದ್ರೆ ಕೇಳುವವನಿಗೆ ಬಹಳ ಆಶ್ಚರ್ಯ ಆಗತ್ತೆ. ಏನಪ್ಪ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದಾರಲ್ಲ ಈ ಪಾಠನ ಅಂತ. ಸಂಗೀತ ಬಲ್ಲವರಾಗಿರ್ತಾರೆ, ಕರಕುಶಲಗಳ ಕಲೆಗಾರರಾಗಿರ್ತಾರೆ. ಇವರಿಗೆ ಸಸ್ಯ ಅಂದರೆ ಬಹಳ ಇಷ್ಟ. ಸಸ್ಯಗಳ ಒಡನಾಟ ತುಂಬ ಇವರಿಗೆ ಇಷ್ಟ. ಮತ್ತೆ ಸಮುದ್ರ, ನೀರು ಇಂಥ ಕಡೆಗೆ ಹೋದರೆ ಒಂಥರ ಅದರಲ್ಲಿ ಮನೋರಂಜನೆಯನ್ನು ಮಾಡ್ತಾರೆ. ಬೃಹಚಕ್ರದಲ್ಲಿ ಮೇಷರಾಶಿಯಿಂದ 4ನೇ ರಾಶಿನೇ ಈ ಕಟಕ ರಾಶಿ. ಅದಕ್ಕೆ ಭಗವಂತ ಈ ಕಟಕ ರಾಶಿಗೆ ಮಾತೃಸ್ಥಾನವನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಚಂದ್ರನು ಸಹಿತ ಮಾತೃಕಾರಕನಾಗಿರೋದ್ರಿಂದ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಒಂದು ರೀತಿಯ ಮಾತೃತ್ವ ಗುಣವನ್ನ ಹೊಂದಿರುವಂಥವರಾಗಿರ್ತಾರೆ. ತಾಯಿ ಹೇಗೆ ಮಕ್ಕಳನ್ನ ಭೇದ ಭಾವ ಇಲ್ಲದೆ ಎಲ್ಲ ರೀತಿಯ ನೋಡ್ಕೊಳ್ತಾಳೋ ಹಾಗೆ ಇವರಲ್ಲಿ ಸ್ನೇಹ ಬಯಸಿದರೆ, ಇವರನ್ನ ನಾವು ಸ್ನೇಹ ಮಾಡಿಕೊಂಡ್ರೆ ಅಥವಾ ಇವರು ನಮ್ಮ ಜೊತೆ ಸ್ನೇಹಕ್ಕೆ ಗೂಡಿದರೆ, ಒಂದು ಮಾತೃತ್ವದಿಂದ ಏನು ಮಕ್ಕಳನ್ನು ನೋಡ್ಕೊಂಡ್ರೆ ಹೇಗೆ ನೋಡ್ಕೋತಾಳೋ ಪ್ರೀತಿಯಿಂದ, ಅಷ್ಟು ಪ್ರೀತಿಯಿಂದ ಇವರು ನೋಡ್ಕೋತಾರೆ. ಮನಸ್ಸು ಕೊಟ್ಟು ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸ್ತಾರೆ. ಅಂಥ ಮಾತೃತ್ವ ಗುಣ ಇವರಲ್ಲಿ ತುಂಬ ಚೆನ್ನಾಗಿ ಅಡಗಿದೆ. ಇವರಲ್ಲಿ ಒಂದು ಸೈಲೆನ್ಸ್ ಇದೆ. ಏನು ಆ ಸೈಲೆನ್ಸ್? ಈಗ ಸಮುದ್ರದ ಆಳದೊಳಗೆ ಹೋದರೆ ಅದರೊಳಗೆ ಬರುವ ನಿಶಬ್ದತೆ ಏನಿದೆ, ಆ ಸೈಲೆನ್ಸ್ ಇವರಲ್ಲಿ ತುಂಬ ಅಡಗಿದೆ. ಏನು ಆ ಸೈಲೆನ್ಸ್ ತುಂಬ ಅಡಗಿದೆ ಅಂದರೆ ವಿಚಾರಗಳು, ಜ್ಞಾನದ ಭಂಡಾರಗಳು, ಅನೇಕ ರೀತಿಯಾದಂಥ ಒಳಗೆ ಹೊರಗೆ ಆಗುವ ವಿಚಾರಗಳು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಮಾತಾಡೋದಿಲ್ಲ, ಆದರೆ ಅದರ ಬಗ್ಗೆ ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡಿದ್ರೆ ಯಾವುದೇ ವಿಚಾರ ಆಗಿರಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲೂ ಗ್ರಹಗಳ ಸಂಯೋಗ ತುಂಬ ಚೆನ್ನಾಗಿದ್ರೆ ಹಂಸ ಕ್ಷೀರ ನ್ಯಾಯ, ಹಂಸ ಮಹಾಪುರುಷ ರಾಜಯೋಗ ಅಂತ ಬರುತ್ತೆ. ಅಂತ ಹಂಸ ಮಹಾಪುರುಷ ರಾಜಯೋಗದಂತೆ ಯಾರಲ್ಲೂ ಭೇದ ಭಾವ ಮಾಡದಂತೆ ಅವರಿಗೆ ಸರಿಯಾದಂಥ
ಮನಸ್ಸಿಗೆ ನೆಮ್ಮದಿಯಾಗುವಂತಹ ಒಂದು ಮಾತುಕತೆಗಳನ್ನಾಡಿ ಅವರಿಗೆ ಹಿತವನ್ನು ಬಯಸುವಂತಹ ವ್ಯಕ್ತಿಯಾಗಿರ್ತಾರೆ. ಇಂಥ ಗುಣವುಳ್ಳವರು. ಇವರಿಗೆ ಕೋಪ ಬಂದ್ರೆ ಇವ್ರನ್ನ ಒಂದು ರೀತಿ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಇವರು ಅಷ್ಟು ಕೋಪ ಬರುತ್ತೆ, ನಿಜವಾದ ಕೋಪ ಇರುತ್ತೆ. ಬುದ್ಧಿ ಇಲ್ಲದೆ ಕೆಲವರು ಕೋಪ ಮಾಡ್ಕೊಂತಿರ್ತಾರೆ, ಅಥವಾ ತನಗೆ ಸಿಕ್ಲಿಲ್ಲ ಎಂಬತಕ್ಕಂಥ ಬೇಜಾರಿಂದ ಕೋಪ ಮಾಡ್ಕೊಂತಿರ್ತಾರೆ. ಇವರು ಹಾಗಲ್ಲ. ವಿಚಾರ ಧಾರಣೆ ಮಾಡಿ ಆ ವಿಚಾರಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ ಅಂತ ವಿರುದ್ಧವಾದಂತ ವ್ಯಕ್ತಿಗಳ ಮೇಲೆ ಇವರು ಕೋಪ ಮಾಡ್ಕೊಂತಾರೆ. ಆ ಕೋಪಕ್ಕೆ ಅವನು ಭಯಪಟ್ಟು ಬಿಡ್ತಾನೆ, ಯಾಕೆ ಹೀಗೆ ಅಂತ. ಆಮೇಲೆ ಮತ್ತೆ ಅಷ್ಟೇ ಕ್ಷಣ ಮಾತ್ರದಲ್ಲಿ ಎಷ್ಟು ಬೇಗ ಕೋಪ ಮಾಡಿಕೊಂಡು ಮಾತಾಡಿದ ನಂತರ ಅಷ್ಟೇ ಶರವೇಗದಲ್ಲಿ ಶಾಂತತೆ ಉಳ್ಳವರಾಗಿ ಅವ್ರ ಹೆಗಲ ಮೇಲೆ ಕೈ ಹಾಕಿ ಬನ್ನಿ ಕಾಫಿ ಕುಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಂತ ಗುಣ ಇವರಲ್ಲಿ ನಾವು ನೋಡಬಹುದು. ಅಥವಾ ಇವರಿಗೆ ಗ್ರಹಗಳ ಸಂಯೋಗಗಳು ಏನಾರು ದುರ್ಬಲ ಗ್ರಹಗಳು ಏನಾರು ಸಂಯೋಗಗೊಂಡ್ರೆ ಜೀವನದಲ್ಲಿ ಕೆಲವು ಸಮಯದಲ್ಲಿ ವ್ಯಾಜ್ಯಗಳು, ಕೋರ್ಟು ಕಚೇರಿಗಳಂತೇನಾರು ಸಂದರ್ಭ ಬಂದ್ರೆ ಅದನ್ನ ಕಲ್ಲು ಮನಸ್ಸು ಮಾಡಿ ಒಂದು ತಪಸ್ಸಿನಂತೆ ಆ ಕಷ್ಟಗಳನ್ನು ತಡ್ಕೊಂಡು ಆ ಕೇಸಲ್ಲಿ ಗೆಲ್ಲುವಂತಹ ಒಂದು ಶಕ್ತಿಯನ್ನ ಇವರು ತಗೊಂತಾರೆ, ತಾಳ್ಮೆಯಿಂದ ಇರ್ತಾರೆ. ಮತ್ತೆ ವಾಗ್ಮಿಗಳು, ಚೆನ್ನಾಗಿ ವಾದ ಮಾಡುವಂತಹ ಗುಣಲಕ್ಷಣಗಳು ಇವರಲ್ಲಿ ನಾವು ತುಂಬಾ ನೋಡಬಹುದು. ಕೆಲವು ಅಣ್ಣ ತಮ್ಮಂದಿರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ತನ್ನ ಮನೆ ಗುಟ್ಟನ್ನ ಯಾವುದೇ ಕಾರಣಕ್ಕಾಗ್ಲಿ ಅವನು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಅದನ್ನ ಎಲ್ಲಿ ಹೇಗೆ ಅದನ್ನ ಗೋಪ್ಯ ಕಾಪಾಡ್ಕೋಬೇಕೋ ಆ ರೀತಿ ಕಾಪಾಡ್ಕೊತಾನೆ. ಈಗ ಅಕಸ್ಮಾತ್ ಒಂದು ಕುಟುಂಬದಲ್ಲಿ ಬೇರೆಯವರಿಗೆ ಅವ್ರದ್ದು ದುಡಿಮೆ ಇರುತ್ತೆ, ಅವ್ರದೇ ಸಂಪಾದನೆ ಇರುತ್ತೆ, ಅಷ್ಟೆಲ್ಲ ಇದ್ದು ಅವರೇ ತಮ್ಮ ಮನಸ್ಸಿಗೆ ಬಂದಂತೆ ಸ್ವಾತಂತ್ರ್ಯವಾಗಿ ಏನಾದರೂ ಅವರು ಕೊಡೋದು, ತಗೊಳ್ಳೋದು, ಮಾಡೋದು, ಮನೆ ನಡೆಸ್ಕೊಳ್ಳೋದು, ಹೋಗೋದು ಮಾಡೋದು ಇದ್ರೂ ಸಹಿತ ಇಂಥ ರಾಶಿಯವರು, ಕಟಕ ರಾಶಿಯವರು ಏನಾದ್ರು ಮನೆಯಲ್ಲಿ ಇದ್ರೆ ಅವರ ಸಲಹೆಯನ್ನು ತಗೊಂತಾರೆ. ಯಾಕಂದ್ರೆ ಅವನ ಕ್ಯಾಪ್ಟನ್ಶಿಪ್ ಆಗಿರ್ತಾನೆ. ಆ ಕ್ಯಾಪ್ಟನ್ಶಿಪ್ ಇಂದ ಹೀಗಲ್ಲ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳುವಂತಹ ಗುಣ ಇವರಲ್ಲಿ ಇರುತ್ತೆ. ಅವನ್ ಬಂದ ಅಂದ್ರೆ ಒಂದು ರೀತಿಯಲ್ಲಿ ಏನೋ ಒಂದು ವೈಬ್ರೇಷನ್, ಆ ಕಟಕ ರಾಶಿನೇ ಒಂಥರ ವೈಬ್ರೇಷನ್. ಆದರೆ ಗ್ರಹಗಳ ಸಂಯೋಗ ತುಂಬಾ ಚೆನ್ನಾಗಿರಬೇಕು. ಅವರ ಆ ಸಭೆಯಲ್ಲಿದ್ರೇನೆ ಏನೋ ಒಂದು ವೈಬ್ರೇಷನ್ ಇರುತ್ತೆ. ಅಂತಹ ಒಂದು ಗುಣಗಳು ಈ ಕಟಕ ರಾಶಿಯಲ್ಲಿ ಇದೆ. ಮತ್ತೆ ಇವರಲ್ಲಿ ಒಂದು ಮಾತೃಪ್ರೇಮಿ, ಮಾತೃತ್ವದ ಗುಣ ತುಂಬಾ ಚೆನ್ನಾಗಿ ಅಡಗಿದೆ. ಕೊಡುಗೈ ದಾನಿಗಳು, ಅಷ್ಟೇ ಕಷ್ಟ ತಡ್ಕೊಳ್ಳುವಂತಹ ವಿಚಾರದಲ್ಲಿ ಇವರು ತಪಸ್ವಿಗಳು, ಅಷ್ಟೇ ಮುನಿಗಳು. ಗ್ರಹಗಳ ಸಂಯೋಗ ಚೆನ್ನಾಗಿದ್ದರೆ ಸನ್ಯಾಸಿಗಳು, ಅಥವಾ ಗ್ರಹಗಳ ಸಂಯೋಗ ಚೆನ್ನಾಗಿದ್ದರೆ ಧೀರರು, ರಾಜರು, ಹೆಸರುವಾಸಿ ಉಳ್ಳಂತ ಮಹಾನುಭಾವರು, ಜ್ಞಾನಿಗಳು, ವಿಜ್ಞಾನಿಗಳು, ಸೈಂಟಿಸ್ಟು, ಇಂಥದ್ದನ್ನೆಲ್ಲ ನಾವು ತುಂಬಾ ನೋಡಿದ್ದೀವಿ. ಈ ಕಟಕ ರಾಶಿಯ ಗುಣದ ಬಗ್ಗೆ ಮಾತಾಡಿದ್ದೀನಿ. ಯಾರಾದರೂ ಕೇಳುವವರು ಇದ್ದರೆ ಅವ್ರಿಗೂ ಈ ನಾನು ಮಾತಾಡಿದ್ದೇನು ಸಂಪರ್ಕ, ಹೌದು ಈ ರಾಶಿಯ ಗುಣದಲ್ಲಿ ಇರುವ ನನ್ನಲ್ಲೂ ಈ ಗುಣಗಳು ಇದೆ ಅಂತ ನಿಮಗೆ ತಿಳಿದರೆ ನನ್ನ ಮಾತಿನಿಂದ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ, ಇಲ್ದಿದ್ರೆ ನೋ ಅಂತ ಹಾಕಿ, 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಏನಾದರೂ ವಿಷಯ ತಿಳಿಸೋದಿದ್ರೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಐಕಾನ್ ಒತ್ತಿ. ಇಷ್ಟು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.